ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಡನ್ನಾಗಿ ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಪೂರ್ವಿ ಸ್ಕೂಲ್ ಮುಗಿಸ್ಕೊಂಡು ಇಮಿಡಿಯೇಟ್ ಅಮ್ಮ ಮನೆಗೆ ಹೋದ್ವಿ. ಸೊ ಅಮ್ಮ ಕೂಡ ಇರಲಿಲ್ಲ. ಅಮ್ಮ ಅವಾಗ ತಾನೇ ಅಂಗಡಿಗೆ ಹೋಗಿ ಬರ್ತಾಯಿದ್ರು ಹೂವು ತೊಗೊಂಡು. ಪೂರ್ವಿ ಕೂಡ ಆಟಾಡ್ತಾ ಇದ್ಲು ಕೆಳಗಡೆ. ಏನೋ ಮೇಲ್ಗಡೆ ಹುಡುಗರು ಕೂಡ ಏನೇನೋ ಬೀಳಿಸೋದು ಮಾಡೋದೆಲ್ಲ ಮಾಡ್ತಾಯಿದ್ರು. ಅದನ್ನು ತೆಕ್ಕೊಡು ಅನ್ನೋದು. ಪೂರ್ವಿ ಕೂಡ ನಾನು ಬರಲ್ಲ ಅಂತ ಆಟಾಡಿಸ್ತಾ ಇದ್ಲು. ಸೊ ನಾನು ಹೋಗ್ಬೇಡ ಪೂರ್ವಿ ಆ ಕಡೆ, ಅವ್ರ ಗೇಟ್ ಕ್ಲೋಸ್ ಆಗಿದೆ, ಹಾಗೆ ಸೈಡ್ಗೆ ಹೋಗಿ ಗೇಟ್ ಸಂದಿಯಲ್ಲಿ ಅದನ್ನು ಹಾಕ್ಬಿಟ್ಟು ಬಾ ಪೂರ್ವಿ, ಅವ್ರು ಎತ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅವಳು ಕೂಡ ನೋಡ್ತಾ ಇದ್ದಾಳೆ ನನ್ನನ್ನು. ಸೊ ಸ್ಕೂಲಿಗೆ ಮುಗಿಸ್ಕೊಂಡು ಹಿಂದೆನೇ ಬಂದಿದ್ವಲ್ಲ ನಮ್ಮ ಅಮ್ಮ ಮನೆಗೆ. ಸೊ ಅಲ್ಲಿ ಹೋಮ್ವರ್ಕ್ ಕೂಡ ಕೊಟ್ಟಿದ್ರು ಸ್ಕೂಲಿಂದ. ಸೊ ಪೂರ್ವಿನೇ ನೆನ್ಪು ಮಾಡಿದ್ಲು, ಅಮ್ಮ ಹೋಮ್ವರ್ಕ್ ಎತ್ಕೊಂಡು ಹೋಗೋಣ, ಅಲ್ಲಿ ಅಮ್ಮಮ್ಮ ಮನೆಯಲ್ಲೇ ಬರಿತೀನಿ ಅಂತ ಹೇಳಿದ್ಲು. EVS ಮತ್ತು ಹಿಂದಿ ಏನೋ ಕೊಟ್ಟಿದ್ರು ಹೋಮ್ವರ್ಕು. EVS ಸ್ವಲ್ಪ ನನಗೆ ಗೊತ್ತಾಗ್ತಲ್ಲ ಯಾವ ರೀತಿ ಹೇಳ್ಕೊಡ್ಬೇಕು ಅಂತ. ಯಾಕಂದರೆ ರಿವಿಷನ್ ಕೂಡ ಸ್ಟಾರ್ಟ್ ಆಗಿದೆ. ಅವಳು ಹೀಗಲ್ಲ ಹಾಗಲ್ಲ ಅಂತ ಹತ್ಕೊಂಡು ನನಗೇನೆ ಹೇಳ್ಕೊಡ್ತಾ ಇದ್ಲು. ನನಗಂತೂ ಅವಳಿಗೆ ಹೇಳ್ಕೊಡೋಷ್ಟು ಸಾಕಾಗೋಯ್ತು. ಅಮ್ಮ ಕೂಡ ಈವ್ನಿಂಗ್ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು. ಸಂಜೆ ಆಗಿತ್ತು ನಾವು ಅಮ್ಮ ಮನೆಗೆ ಹೋದಾಗ. ಸೊ ನಾನು ಅವಳಿಗೆ ಈ ರೀತಿ ಬರಿ ಆ ರೀತಿ ಬರಿ ಅಂತ ಹೇಳ್ತಾ ಇದ್ದೆ. ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೆ. ಪೂರ್ವಿ ಆರಾಮಾಗಿ ಕ್ಯಾಮ್ರಾದಲ್ಲಿ ಪೋಸ್ ಕೊಟ್ಕೊಂಡು ಹಾಗೆ ಹೀಗೆ ಮಾಡ್ತಾಯಿದ್ಲು. ಮತ್ತು ಅವಳಿಗೂ ಕೂಡ ಹಿಂಗೆ ಬರಿ ಹಂಗೆ ಬರಿ ಅಂತ ನಾನು ಹೇಳ್ಕೊಡ್ತಾನೆ ಇದ್ದೆ. ಸೊ ಮಕ್ಳಿಗೆ ಹೇಳ್ಕೊಡೋಷ್ಟು ಸಾಕಾಗುತ್ತೆ. ಜೊತೆಗೆ ಯಾರ್ಯಾರು ಇದ್ದರೆ ಆರಾಮಾಗಿ ಬರೀತಾಳೆ. ನನ್ನ ಜೊತೆ ಕಲಿಬೇಕು ಅಂದರೆ ಭಾಳನೇ ಹಿಂಸೆ ಪಡ್ತಾಳೆ. ಸೊ ಅವಳಿಗೂ ಒಂಥರ ಹಿಂಸೆ ಅನಿಸುತ್ತೆ. ನನಗೆ ಹೇಳ್ಕೊಟ್ಟು ನನಗೆ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್ ಒಂದೊಂದು ಸಲ. ಸೊ ಫೈನಲಿ ಹೇಗೆ ಅಂತ ಗೊತ್ತಾಯಿತು ಯಾವ ರೀತಿ ಬರಿಬೇಕು ಅಂತ. ಸೊ ಅವಳೇ ಬರಿತೀನಿ ಅಂತ ಹೇಳಿದ್ಲು. ಅವಳಿಗೇ ಬಿಟ್ಬಿಟ್ಟೆ ಬರೀಲಿ ಅಂತ. ಸೊ ನಾನು ಎದುರುಗಡೆ ಇದ್ದೆ, ತುಂಬಾ ತಕರಾರು ಮಾಡ್ತಾಳೆ. ಸೊ ನಾನು ಹೋಗಿ ಹೊರಗಡೆ ಕುತ್ಕೊಂಡ್ಬಿಟ್ಟೆ ಬಾಗಿಲು ಹಾಕ್ಕೊಂಡು. ಅವಳೇ ಬರೀತಿದ್ದಾಳೆ, ನೋಡ್ತಾ ಇರ್ಬೋದು ನೀವೀಗ. ನಮ್ಮ ಪೂರ್ವಿ ಬರ್ತಾಳೆ ಅಂದರೆ ನಮ್ಮ ಅಪ್ಪ ಏನಾದ್ರು ತೊಗೊಂಡು ಬಂದು ಇಟ್ಟಿರ್ತಾರೆ, ಸ್ವೀಟ್ಸು ಇಲ್ಲ ಸ್ನ್ಯಾಕ್ಸ್ ಏನಾದರೂ. ಸ್ವೀಟ್ಸ್ ಅಂದಿದ್ರು. ಸೊ ಪೂರ್ವಿಗೆ ಇದು ಫೇವ್ರೇಟು. ಅವಳು ಆ್ಯಕ್ಚುಲಿ ಸ್ವೀಟ್ಸ್ ಅಂದ್ರೇ ತುಂಬ ಇಷ್ಟ. ಸೊ ನೋಡ್ತಾ ಇರ್ಬೋದು ನೀವು, ಅವಳು ಒಂದು ಎರಡು ಎತ್ಕೊಳ್ಳ ಅಂತ ಯೋಚನೆ ಮಾಡ್ತಿದ್ದಾಳೆ. ಸೊ ಒಂದು ಎತ್ಕೊಂಡ್ಲು, ನಂಗೆ ತಿನ್ಸೋ ಥರ ಬಂದು ಅದೇ ಸ್ವಲ್ಪ ತಿನ್ನಿಸ್ತಿದ್ದಾಳೆ. ಅವಳು ಕೂಡ ತಿಂತಿದ್ದಾಳೆ. ಅವಳಿಗೆ ಸ್ವೀಟ್ಸ್ ಅಂದರೆ ಇಷ್ಟ, ಅದಕ್ಕೋಸ್ಕರ. ನಾನು ಅಮ್ಮ ಮನೆಗೆ ಬಂದಿದ್ನಲ್ಲ, ಸೊ ನಮ್ಮ ಅಕ್ಕ ಕೂಡ ಅಮ್ಮಗೆ ಫೋನ್ ಮಾಡಿ ಮಾತಾಡ್ತಾಯಿದ್ಲು. ಸೊ ನಾನು ಪೂರಿನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ತಿಂತಿದ್ದಾಳೆ ಈಗ ಸ್ವೀಟ್ಸು ಅಂತ. ಏನಾದ್ರು ತಿನ್ನೋದು ಕೊಟ್ಬಿಟ್ರೆ ಸೈಡ್ಗೆ ಹೋಗಿ ಕುತ್ಕೊಂಡು ತಿನ್ನೋದೇ ನಮ್ಮ ಪೂರ್ವಿ. ಈಗ ನೋಡಿ ಅಮ್ಮ ನೈಟ್ ಅಡುಗೆಗೆ ಅನ್ನ ಕೂಡ ಇಟ್ಟಿದ್ದಾರೆ ಕುಕ್ಕರಲ್ಲಿ. ಅಮ್ಮ ಸ್ವಲ್ಪ ಕನಕಾಂಬರ ಹೂವು ತೊಗೊಂಡು ಬಂದಿದ್ರು. ನಾಳೆ ರಾಯರ ವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಆಗೋಷ್ಟು ಸ್ವಲ್ಪ ಹೂವು ಕಟ್ಕೊಡು ಅಂದರು. ನಾನು ಕೂಡ ಕನಕಾಂಬರ ಹೂವು ಕಟ್ತಾಯಿದ್ದೆ. ಸೊ ನನಗೆ ಆಲ್ರೆಡಿ ಟಯರ್ಡ್ ಆಗೋಗಿತ್ತು, ಜಾಸ್ತಿ ಹೊತ್ತು ಹೂವು ಕಟ್ಟೋದಕ್ಕೆ ಆಗಲ್ಲ ನನಗೆ. ನೈಟ್ ಆಗಿತ್ತು, ನಾನು ಬೇರೆ ಹೂವು ಕಟ್ಕೊಂಡು ಕೂತ್ಕೊಂಡೆ. ಪೂರ್ವಿಗೆ ಹೊಟ್ಟೆ ಬೇರೆ ಹಸಿವು ಅಂತಿದ್ಲು. ಅದಕ್ಕೆ ಅಮ್ಮನಿಗೆ ಹೇಳಿದೆ, ಅಮ್ಮ ನೀವೇ ಸ್ವಲ್ಪ ಊಟ ಮಾಡಿಸಿ, ನಾನು ಹೂವು ಕಟ್ತೀನಿ ಅಂತ. ಅವಳು ಇಲ್ಲ ಅಮ್ಮ ನೀನೇ ತಿನ್ನಿಸು ಅಂತ ಇದು ಮಾಡಿದ್ಲು. ಅಮ್ಮ ನೈಸ್ ಮಾಡಿ ಊಟ ಕಲಿಸ್ಕೊಂಡು ಬಂದು ತಿನ್ನಿಸ್ತಾ ಇದ್ದಾರೆ. ಮತ್ತು ಕೂದಲು ನೋಡಿ ಫ್ರೆಂಡ್ಸ್, ನಮ್ಮ ಪಾಪುಗೆ ಎಷ್ಟು ಉದ್ದ ಬೆಳ್ಕೊಂಡಿದೆ. ಸೊ ಹೇರ್ ಕಟ್ ಮಾಡಿಸ್ತೀನಿ ಬಾ ಅಂದರೆ ಬೇಡ ಅಂತಾಳೆ, ಇನ್ನೂ ಬೆಳೀಲಿ ಅಂತ ಇದು ಮಾಡ್ತಿದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಳ್ಳೆ ಸಲೂನ್ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ತೀನಿ ಬಾ ಪೂರ್ವಿ ಅಂತ ಹೇಳಿದೆ. ಊಟ ಮಾಡ್ತಾ ಖಾರ ಆಯ್ತಂತೆ ಅವಳಿಗೆ. ಸೊ ಅದಕ್ಕೆ ನೀರು ಬೇಕು ಅಂದು, ನೀನೇ ಫಿಲ್ಟ್ರಲ್ಲಿ ಹಿಡ್ಕೊಂಡು ಕುಡಿ ಅಂತ ಹೇಳಿದೆ ಪೂರ್ವಿಗೆ. ಅವಳೇ ಹಿಡ್ಕೊಂಡ್ಬಂದು ಕುಡಿತಿದ್ದಾಳೆ. ಬರೀ ಊಟಕ್ಕಿಂತ ನೀರು ಕುಡಿಯೋದೇ ಜಾಸ್ತಿ ಆಯಿತು. ನನಗೆ ಬೇರೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ನಾನು ಒಂದು ಮೊಳ ಆಗೋಷ್ಟು ಹೂವು ಕಟ್ಟಿದೆ. ಅಮ್ಮ ನೀನು ಹೋಗಿ ಊಟ ಮಾಡು, ನಾನು ಮಿಕ್ಕಿದ್ದು ನಾನು ಕಟ್ಕೋತೀನಿ ಅಂದರು. ಸರಿ ಅಂತ ಅಮ್ಮನಿಗೆ ಬಿಟ್ಟು ನಾನು ಊಟ ಮಾಡ್ತಾ ಕೂತ್ಕೊಂಡೆ. ಸೊ ಅಕ್ಕನ ಮಗಳು ಅಮ್ಮನ ಫೋನ್ನ ಫುಲ್ ಹ್ಯಾಂಗ್ ಮಾಡಿಬಿಟ್ಟಿದ್ಲು. ಅಮ್ಮನ ಫೋನೆಲ್ಲ ನಾನೇ ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ದೀನಿ ಇವಾಗ. ಮುಂಚೆ ಅಷ್ಟು ಪ್ರಾಬ್ಲಮ್ ಆಗಲ್ಲ ಈಗ. ಫ್ರೆಂಡ್ಸ್, ಇವರು ನಮ್ಮಪ್ಪ. ಆಲ್ರೆಡಿ ಎಲ್ಲ ನೋಡಿದ್ದೀರಾ ಅನ್ಕೋತೀನಿ. ಸೊ ಯಾರ್ಯಾರು ನೋಡಿಲ್ಲ ನೋಡಿ, ಇವರೇ ನಮ್ಮ ತಂದೆ ಊಟ ಮಾಡ್ತಾಯಿದ್ದಾರೆ. ಸೊ ನಾನು ಕೂಡ ಈಗ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಅಮ್ಮ ತರಕಾರಿ ಹಾಕಿ ಬೇಳೆ ಸಾರು ಮಾಡಿ ಅನ್ನ ಮಾಡಿದರು. ನಮ್ಮ ಅಪ್ಪ ನಂಚ್ಕೊಳ್ಳೋಕ್ಕೆ ಅಂತ ಗೋಬಿ ಮಂಚೂರಿ ತೊಗೊಂಡು ಬಂದಿದ್ರು. ಅದನ್ನು ನಂಚ್ಕೊಂಡು ತಿಂತಾಯಿದ್ದೀನಿ ನಾನು. ತುಂಬ ಟೇಸ್ಟಿಯಾಗಿತ್ತು. ಫೈನಲಿ ಎಲ್ಲರದು ಊಟ ಆಯಿತು. ಸರಿ ಅಂದ್ಬಿಟ್ಟು ಹೊರಗಡೆ ಗಾಳಿ ತೊಗೊಳ್ಳೋಣ ಅಂತ ಹೊರಗೆ ಬಂದು ಕೂತ್ಕೊಂಡಿದ್ದೀವಿ. ಪೂರ್ವಿಗೆ ವಾಕ್ ಮಾಡು ಅಂದರೆ ಓಡೋದು ಮಾಡ್ತಿದ್ಲು. ಸೊ ರೋಡ್ ಬೇರೆ ಸರಿ ಇಲ್ಲ, ಬಾ ಕೂತ್ಕೋ ಈ ಕಡೆ ಅಂತ ಕೂರಿಸ್ಕೊಂಡೆ. ನೋಡಿ ಅಪ್ಪ ಅಮ್ಮ ಕೂಡ ಹೊರಗಡೆನೇ ಕೂತ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು.